ಯವ ಸ್ವಲ್ಪ ಸಮಾಧಾನ ಹಿಂಗ್ಯಾಕ ಅವಸರ ಮಾಡ್ಕೊಳಕತ್ತಿ? ಅಲ್ಲ ಕೇಳ ನನ್ನ ಮಾತ್ನ. ಇವತ್ತೊಂದ್ ದಿವಸ ಇರು, ಯಾಕಂದ್ರ ದುಡುಕಿ ನಿರ್ಧಾರ ತಗೊಳ್ಬಾರ್ದು. ಇವತ್ತೊಂದ್ ದಿವಸ ಇರ ನನ್ನ ಹಡದ. ಇಲ್ಲೋಡಿಲೆ ಕೇಳಿಲೆ, ಬಾಯಿದೆಲ್ಲ ಇಲ್ಲೋಡಿಲೆ ಕೈಗೆ ಬರಕತ್ತೈತಿ. ಬಾಯಿ ಬರದೊಳಗ ಕೈ ಕೊಡ್ಬೇಡ ತಾಯಿ. ಒಂದ್ ಕ್ಷಣನೂ ನಾನು ಇಲ್ಲಿ ಇರಂಗಿಲ್ಲ. ನಿಂಗ್ ಸಹಾಯ ಆಗ್ಲಿ ಅಂತ ನಾನು ಇಲ್ಲಿಗೆ ಬಂದ್ರ ನನ್ ಪ್ರಾಣನೇ ಹೋಗ್ತೈತ್ ನಂಗಿಲ್ಲಿ. ಹಂಗೇನು ಆಗುದಿಲ್ಲ, ನೀ ಸುಮ್ನಿರು ಒಂದಿಟ್ಟು. ಆ ಮಾಧವಿ ಬರ್ಲಿ, ಬರೋಬ್ಬರಿ ಮಾಡ್ತೀನಿ ಆಕಿನ. ಹೋಳಿ ಹಬ್ಬ ದೂರ ಐತಿ, ಆದ್ರ ಇವತ್ತು ಹೋಳಿ ಆಡೋದ ಆಕಿನ. ನೀನ್ ಹೋಳಿನಾದ್ರೂ ಆಡು, ಓಕ್ಲಿನಾದ್ರೂ ಆಡು. ಪ್ರಾಣ ಪಣಕ್ಕಿಟ್ಟು ಆಡ್ತಾಗ ನಾನಿಲ್ಲ. ಹಂಗೆಲ್ಲ ಆಗುದಿಲ್ಲ ಮರಾಯಣ, ಸ್ವಲ್ಪ ಸುಮ್ನಿರು. ನೀ ಏನ್ ಚಿಂತೆ ಮಾಡಕ್ ಹೋಗ್ಬೇಡ, ನಿನಗೇನ್ ತ್ರಾಸು ಆಗುದಿಲ್ಲ. ಆ ಮಾಧವಿ ಇಲ್ಲಿವರೆಗೂ ಏನೇನ ಮಾಡ್ಯಾಳ ಎಲ್ಲ ತಿರುಗಿಸಿ ಕೊಡೋ ಟೈಮ್ ಬಂದೈತಿ. ನೀ ಏನು ಮಾಡ್ಬೇಡ, ನೀ ಕಡೆಗ್ ನಿಂತು ಮಜಾ ನೋಡು, ಅಷ್ಟ ಸಾಕು. ದೊಡ್ಡ ನಮಸ್ಕಾರ ನಮ್ಮ ತಾಯಿ ನಿಂಗೆ. ನಾ ಇಲ್ಲಿಗ್ ಬರ್ಲೇಬಾರ್ದಾಗಿತ್ತು. ಹೆಣ್ಣ ಅವಳು, ಹೆಮ್ಮಾರಿ, ಕುಸ್ತಿ ಪಟು ಆ ಮಾಧವಿ. ನಾನು ನೀನು 4 ಜನ ಸೇರಿದ್ರುನು ಅವಳ ಕೈ ಹಿಡಿದು ನಾಡಿ ಪರೀಕ್ಷೆ ಮಾಡೋದಕ್ಕಾಗೋದಿಲ್ಲ. ಏ ವಾರಿಜ, ನೀ ಏನು, ನಿನ್ನ ಡಿಮ್ಯಾಂಡ್ ಏನು, ನಿನ್ನ ಶಕ್ತಿ ಏನು, ಸ್ವಲ್ಪ ವಿಚಾರ ಮಾಡು. ಸೋತು ಶಸ್ತ್ರನ ಕೆಳಗ ಇಟ್ಬಿಟ್ಟೆ, ಹಂಗ ಮಾಡ್ಬೇಡ ತಾಯಿ. 2-3 ತಿಂಗಳ ಕಾಯಿ. ಮಾಧವಿ ಹೊಟ್ಟೆ ಮುಂದೆ ಬರ್ತೈತೆ. ಅವಳ ಹೊಟ್ಟೆ ಮುಂದೆ ಬಂದ್ರೆ ಗರ್ಭಿಣಿ ಅಂತ, ಇಲ್ಲ ಅಂದ್ರೆ ಇಲ್ಲ ಅಂತ. ಒಂದ್ ಕ್ಷಣನೂ ನಾನು ಇಲ್ಲಿ ಇರೋದಿಲ್ಲ. ನಾನಿನ್ ಹೊಂಟೆ. ಅಯ್ಯವ್ವ, ನಾ ಏನ್ ಮಾಡ್ಲೀಗ? ಅಲ್ಲ ಏ ಅಯ್ಯೋ, ನಿನ್ನ ಬಾಯಾಗ ಮಂಡಾಳ ಹಾಕ್ಲಿ. ಅಯ್ಯಯ್ಯೋ, ಹೊಟ್ಟೆ ಬಿಟ್ಲಲ್ಲ. ಏ ವಾರಿಜ ನಿಂದ್ರ. ಅಯ್ಯಯ್ಯ, ಅಲ್ಲ ನನ್ನ ಮಾತರ ಕೇಳ.